ನಮಸ್ಕಾರ ವೀಕ್ಷಕರೇ, ಮುಂದಿನ ಶ್ಲೋಕ 4ನೇ ಅಧ್ಯಾಯದ 27ನೇ ಶ್ಲೋಕ. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ ಆತ್ಮಸಂಯಮ ಯೋಗಾಗ್ನೌ ಜುಹ್ವತಿ ಪ್ರಾಣದೀಪಿತೇ. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ ಆತ್ಮಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೇ. ಈ ಶ್ಲೋಕದಲ್ಲಿ ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚ ಅಪರೇ. ಅಪರೇ ಇನ್ನೂ ಕೆಲವರು, ಸರ್ವಾಣಿ ಇಂದ್ರಿಯಾಣಿ ಇಲ್ಲಿ ಎಲ್ಲ ಇಂದ್ರಿಯಗಳನ್ನು, ಅಂದರೆ ಇಂದ್ರಿಯಗಳಲ್ಲಿ 2 ವಿಧ. ಮತ್ತೆ ಒಂದು ಜ್ಞಾನೇಂದ್ರಿಯಗಳು, ಅಂದರೆ ಪಂಚ ಜ್ಞಾನೇಂದ್ರಿಯಗಳು, ಮತ್ತು ಬಾಹ್ಯೇಂದ್ರಿಯಗಳು. ಪಂಚ ಜ್ಞಾನೇಂದ್ರಿಯಗಳಾದವ ಯಾವ್ದು ಅಂದರೆ ಶ್ರೋತ್ರ, ಚಕ್ಷು, ಸ್ಪರ್ಶನ, ರಸನ ಹಾಗೂ ಘ್ರಾಣ. ಇವೇ 5 ಪಂಚೇಂದ್ರಿಯಗಳು. ಹಾಗೆ ಬಾಹ್ಯ ಇಂದ್ರಿಯಗಳು ಅಂದರೆ ವಾಕ್, ಪಾಣಿ, ಪಾದ, ಮನಸ್ಸು ಹಾಗೂ ವಾಕ್, ಪಾಣಿ, ಪಾದ, ಪಾಯು ಹಾಗೂ ಉಪಸ್ಥ ಎಂದು. ಸೊ ಹೀಗೆ ಬಾಹ್ಯೇಂದ್ರಿಯಗಳು ಹಾಗೂ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇವುಗಳನ್ನು ಒಟ್ಟಾಗಿ ಸರ್ವಾಣಿ ಇಂದ್ರಿಯಾಣಿ ಅಂತ ಇಲ್ಲಿ ಹೇಳಲಾಗ್ತಿದೆ. ಸರ್ವಾಣಿ ಇಂದ್ರಿಯಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ, ಅಂದರೆ ಇವೆಲ್ಲವುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಯಜ್ಞವನ್ನು ಮಾಡಲಾಗುತ್ತದೆ. ಯಜ್ಞ ಅಂದರೆ ಇಲ್ಲಿ ಕೇವಲ ನಾವು ಹೇಗೆ ಈಗ ಭೌತಿಕವಾಗಿ ಮಾಡುವ ಒಂದು ಯಾಗವೋ ಹೋಮ ಹಾಗಲ್ಲ. ಯಾವುದೇ ಒಂದು ಕೆಲಸ ಮಾಡುವಾಗ ಅದರಲ್ಲಿ ಎಷ್ಟು ಪ್ರಯತ್ನಶೀಲತೆ ಇರುತ್ತೋ ಅದು ಸಹ ಯಜ್ಞ ಆಗುತ್ತೆ. ಅದನ್ನೇ ಇಲ್ಲಿ ವಿವಿಧ ಯಜ್ಞಗಳ ರೂಪದಲ್ಲಿ ಹೇಳಿಕೊಂಡು ಬರಲಾಗುತ್ತಿದೆ. ಹಾಗೆಯೇ ಇಲ್ಲಿ ಇಂದ್ರಿಯಗಳ ನಿಗ್ರಹದ ಒಂದು ಯಜ್ಞವನ್ನು ವಿವರಿಸಲಾಗಿದೆ. ಹಾಗೆ ಏನಾಗುತ್ತದೆ ಅಂದರೆ, ಆತ್ಮವಿಷಯಕವಾದ ಈ ಎಲ್ಲ ಒಂದು ಏನು ಒಂದು ಸ್ಥಿಮಿತವಾಗಲಿ ಅಥವಾ ಒಂದು ನಮ್ಮಲ್ಲಿರುವ ಒಂದು ಇಂದ್ರಿಯಗಳ ಒಂದು ನಿಗ್ರಹಗಳನ್ನು ಮಾಡಿಕೊಂಡು ಬರುತ್ತಾ ಹೀಗೆ ಮುಂದೆ ಆತ್ಮ ಸಂಯಮ ಯೋಗಾಗ್ನೋ ಜುಹ್ವತಿ ಜ್ಞಾನದೀಪಿತೆ. ಜ್ಞಾನವೆಂಬ ಒಂದು ಅರಿವನ್ನು ಪಡೆದು ಆ ಅಗ್ನಿಯಲ್ಲಿ ಈ ಒಂದು ಯಜ್ಞವನ್ನು ಮಾಡಲಾಗುತ್ತದೆ ಅಂತ ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ.